ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನನ್ನ ತಮಿಳು ನೋಡಿನ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ಬಂದು ಮೊದಲ 3 ತಿಂಗಳ ಗರ್ಭಧಾರಣೆ ಹೇಗಿರುತ್ತೆ, ಏನೆಲ್ಲ ಚಾಲೆಂಜಸ್ನ ನಾವು ಫೇಸ್ ಮಾಡ್ತೀವಿ, ಸೊ ಯಾವುದು ಪ್ರಿಕಾಷನ್ಸ್ನ ನಾವು ತೊಗೊಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಮೇ ಬಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಥವಾ ಪ್ಲಾನಿಂಗಲ್ಲಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿಮ್ಮ ಜರ್ನಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಮುಂದೆ ನೀವು ಒಂದು ಅಡ್ವೆಂಚರಸ್ ಜರ್ನಿನೇ ನೋಡ್ತೀರಾ ಅಂತ ಹೇಳ್ತೀನಿ. ಏನು ಸಿಂಪ್ಟಮ್ಸ್ನ ನಾವು ಫೇಸ್ ಮಾಡ್ತೀವಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅಂತ ತಿಳ್ಕೊಳ್ಳೋಣ. ಮೊದಲನೇ ಸಿಂಪ್ಟಮ್ಸ್ ಕಾಮನ್ ಆಗಿ ಎಲ್ಲರಿಗೂ ಬರುತ್ತೆ. ಮೋಸ್ಟ್ ಆಫ್ 90% ಆಫ್ ಪೀಪಲಿಗೆ ಬರುತ್ತೆ, 10%ಗಿಲ್ಲ, ನನಗಂತೂ ಇರಲಿಲ್ಲ. ಸೊ ಫಸ್ಟ್ ಸಿಂಪ್ಟಮ್ ಬಂದು ವಾಮಿಟಿಂಗ್ ಬಂದೇ ಬರುತ್ತೆ. ನಾಸಿಯಾ ಮತ್ತು ವಾಮಿಟಿಂಗ್ ಅಂತೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಕೆಲವರಿಗೆ ಒಂದು ಉಗ್ರನೇ ಸ್ಮೆಲ್ ಅಂದರೂ ವಾಮಿಟ್ ಆಗ್ತಿರುತ್ತೆ, ಏನೇ ತಿಂದರೂ ವಾಮಿಟ್ ಆಗ್ತಿರುತ್ತೆ, ಈಗ ನೀರು ಕುಡಿದ್ರೂ ವಾಮಿಟ್ ಆಗ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ನಿಮ್ಮದು ಸ್ಕಿನ್ ಮೇಲೆ, ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗ್ಬೋದು ಆ್ಯಂಡ್ ನಿಮ್ಮ ಸ್ಕಿನ್ ಡಾರ್ಕಾಗಿ ಕಾಣ್ಬೋದು. ಸೊ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಮೆಡಿಕೇಷನ್ನೆಲ್ಲ ತಗೊಳಕ್ಕೆ ಹೋಗಬೇಡಿ. ಫಸ್ಟು ನೀವು ಪ್ರೆಗ್ನೆನ್ಸಿಲಿದ್ದಾಗ ಆಲ್ಮೋಸ್ಟ್ ಬೇರೆ ಏನಾದರೂ ಮೆಡಿಕೇಷನ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇವಂತ ನಿಮಗೇನೋ ಹೆಡೇಕ್ ಬಂತು, ಜ್ವರ ಬಂತು, ಮತ್ತು ಕೆಮ್ಮು ಬಂತು, ಏನೋ ಬಂತು, ಡಾಕ್ಟರ್ ಸಜೆಷನ್ ಇಲ್ಲದೆ ಯಾವುದೇ ಟ್ಯಾಬ್ಲೆಟ್ಸ್ನ ತಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಸಿಂಪ್ಟಮ್ಸು ನಿಮಗೆ ಒಂಥರ ತುಂಬ ಮೂಡ್ ಸ್ವಿಂಗ್ಸ್ ಬರ್ತಾ ಇರುತ್ತೆ. ಏನಾದರೂ ತೊಗೊಂಡು ಹೊಡೆದಾಗ ಯಾರಾದರೂ ಏನಾದರೂ ಹೇಳಿದ್ರು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಕೂಡ ನಿಮಗಿರಲ್ಲ. ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಅದರಲ್ಲೂ ಮೊದಲೇ ತುಂಬ ಮೂಡ್ ಸ್ವಿಂಗ್ಸ್ ಇರೋರಿಗಂತೂ ಇನ್ನೂ ಹೆವಿ. ನನಗಂತೂ ಫಸ್ಟೇ ಮೂಡ್ ಸ್ವಿಂಗು. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಸುಮ್ಮನೆ ಕೋಪ ಬರೋದು, ಏನೋ ಗುದ್ದಾಗ್ಬಿಡ್ತೀವಿ ಇಟ್ಕೊಂಡು, ಆ ಥರ ಮೈಂಡ್ಸೆಟ್ ಇರುತ್ತೆ ನಮಗೆ. ಆವಾಗ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತಲ್ಲ. ಸೊ ನನ್ನ ಹಸ್ಬೆಂಡ್ ಅಂದು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನನಗೆ ಕೋಪ ಬರುತ್ತೆ, ಏನಕ್ಕೆ ಬರುತ್ತೆ, ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ದ ಕೋಪ ಬರ್ತಿದೆ, ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ ಪ್ರೆಗ್ನೆನ್ಸಿಲಿ ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಕೇರ್ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೋದು, ತುಂಬ ಏನು ವೆಯ್ಟ್ ಗೇನ್, ಆ್ಯಕ್ಚುಲಿ 4-5 ಮಂತಿಗೆ ವೆಯ್ಟ್ ಗೇನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅಷ್ಟೊಂದೇನು ವೆಯ್ಟ್ ಗೇನ್ ಆಗಲ್ಲ. 3 ಮಂತ್ಸಿಗೆ ನಿಮ್ಗೆ ಹೊಟ್ಟೆ ಕೂಡ ಅಷ್ಟೊಂದು ಬಂದಿರಲ್ಲ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿರುತ್ತೆ. ಅದ್ರ ಬಗ್ಗೆನೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಕೂತ್ಕೊಬೇಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮದು ಫಿಸಿಕಲ್ ಚೇಂಜಸ್ ಕೆಲವುದಾಗಿರುತ್ತೆ. ಮೆಂಟಲಿ ಅಂತೂ ನೀವು ತುಂಬ ಚೇಂಜ್ ಆಗಿಬಿಟ್ಟಿರ್ತೀರ. ಸೊ ತುಂಬ ಸುಸ್ತಾಗ್ತಿರುತ್ತೆ ನಿಮಗೆ. ಇಷ್ಟೆಲ್ಲ ಸಿಂಪ್ಟಮ್ಸ್ನ ನಾವು ಫೇಸ್ ಮಾಡ್ತೀವಿ ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿಲಿ. ಅದಾದಮೇಲೆ ನಾವು ಬೇಬಿ ಡೆವಲಪ್ಮೆಂಟ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಮೋಸ್ಟ್ ಆಫ್ ದ ಬೇಬಿ ಡೆವಲಪ್ಮೆಂಟು ಈ 3rd ಮಂತ್ ಆಫ್ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರಲ್ಲೇ ಆಗುತ್ತೆ. ಅದು ಹಾರ್ಟ್ ಬೀಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಬೇಬಿದು ಬೇರೆ ಪಾರ್ಟ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಇದೆಲ್ಲ ಫಸ್ಟ್ ಟ್ರೈಮಿಸ್ಟರಲ್ಲೇ, ಅಂದರೆ ಬೇಗ ಬೆಳವಣಿಗೆ ಆಗೋಂಥ ಟ್ರೈಮಿಸ್ಟರು ಇದೇನೆ ಫಸ್ಟ್ ಟ್ರೈಮಿಸ್ಟರು. ಸೊ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ, ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಹೋಗಿ ಅಂತಲ್ಲ, ಒಂದು 4-5 ಡೇಸ್, ಇವಾಗಂತೂ ನೀವೇ ಮನೆಯಲ್ಲೆಲ್ಲ ಚೆಕ್ ಮಾಡ್ಕೊತೀರಾ, ಒಂದು 4-5 ಡೇಸ್ ಬಿಟ್ಟು ಚೆಕಪ್ಗೆ ಅಂತ ಹೋದರೆ ಬೆಟರ್. ಸೊ ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಏನು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅದನ್ನು, ನಿಮಗೆ ಬ್ಲಡ್ ಟೆಸ್ಟು, ಯೂಶ್ವಲಿ ಎಲ್ಲ ಟೆಸ್ಟಸ್ಸು ಮಾಡಿಸ್ತಾರೆ. ನಿಮಗೆ ಶುಗರ್ ಇದೆಯಾ, ಥೈರಾಯ್ಡ್ ಇದೆಯಾ ಎಲ್ಲ ಚೆಕ್ ಮಾಡಿಸ್ತಾರೆ. ಸೊ ಅದೆಲ್ಲ BP ಎಲ್ಲ ನಾರ್ಮಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ಕಂಟಿನ್ಯೂ ಮಾಡಿ. ವಿಟಮಿನ್ ಟ್ಯಾಬ್ಲೆಟ್ಸು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಅವ್ರು ಕೊಡ್ತಾರೆ, ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು. ಸೊ ಅದನ್ನು ರೆಗ್ಯುಲರಾಗಿ ತಗೊಳ್ಳಿ, ಮಿಸ್ ಮಾಡಬೇಡಿ. ನಾನಂತೂ ಒಂದಿನೂ ಮಿಸ್ ಮಾಡದೆ ತೊಗೊತಿದ್ದೆ. ಒನ್ ಡೇ ನಾನು ಕಾಲೇಜಿಗೆ ಮಿಸ್ ಮಾಡಿಬಿಟ್ಟು ಹೋಗಿದ್ದೆ. ಸೊ ನನ್ನ ಹಸ್ಬೆಂಡು ಪಾಪ ಅಲ್ಲಿಂದ ಮನೆಯಿಂದ ಬಂದು ಟ್ಯಾಬ್ಲೆಟ್ ಕೊಟ್ಟು ಹೋದರು, ಮಿಸ್ ಮಾಡಬೇಡ ಅಂತ. ಅದರಿಂದ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಕೇರ್ ಇದೆ ಪಾಪು ಮೇಲೆ, ನನ್ನ ಮೇಲೆ ಅಂತ. ಅದಾದಮೇಲೆ ಮತ್ತೆ ಅವರೇನು ನಿಮಗೆ ಯೂಶ್ವಲಿ ಹೇಳ್ತಾರೆ, ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ಚೆನ್ನಾಗಿ ತಿನ್ನಿ, ವಾಮಿಟ್ ಬರುತ್ತೆ ಅಂತ ಏನೂ ತಿಂದೇ ಇರಬೇಡಿ, ತಿನ್ನೋಕ್ಕೆ ಟ್ರೈ ಮಾಡಿ, ಹಣ್ಣು ಎಲ್ಲ ತೊಗೊಳ್ಳಿ, ನಿಮ್ಗೆ ಏನು ಸೇರುತ್ತೆ ಅದನ್ನೇ ತಿನ್ನಿ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ಅವರು ಒಂದು ಸ್ಕ್ಯಾನ್ ಇರುತ್ತೆ, NT ಸ್ಕ್ಯಾನ್ ಇರುತ್ತೆ, ಆ ಸ್ಕ್ಯಾನ್ನ ಮಿಸ್ ಮಾಡಿಬಿಡಿ, ಸ್ಕ್ಯಾನ್ ಮಾಡಿಸಿ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಏನು ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅದನ್ನು ತೊಗೊಳ್ಳಿ. ಎಮರ್ಜೆನ್ಸಿಗೆ ಅಂತ ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸು, ಗೈನಕಾಲಜಿಸ್ಟು ಅವ್ರ ನಂಬರ್ನ ಶೇರ್ ಮಾಡ್ತಾರೆ, ಕೆಲವ್ರು ಅಷ್ಟೇ ಮಾಡಲ್ಲ. ಸೊ ಎಮರ್ಜೆನ್ಸಿಗೆ ಒಂದು ನಂಬರ್ ಇಟ್ಕೊಂಡ್ರೆ ಬೆಟರ್. ಬಿಕಾಸ್ ನಿಮಗೆ ಇವಾಗ ಎಮರ್ಜೆನ್ಸಿ ಕಂಡೀಷನ್ಸ್ ಡಾಕ್ಟರಿಗೆ ಇಮಿಡಿಯೇಟ್ ಹೋಗಲೇಬೇಕು ಅನ್ನೋದು ಏನಂದರೆ, ಸಿವಿಯರ್ ವಾಮಿಟ್ ಆಗ್ತಿದೆ, ಇನ್ನೇನೋ ಸುಸ್ತಾಗಿ ಬಿದೋಗ್ತಾ ಇದ್ದೀನಿ ಅಂದ್ರೂ ವಾಮಿಟಿಂಗ್ ಇಸ್ ಕಾಮನ್ ಇನ್ ಪ್ರೆಗ್ನೆನ್ಸಿ ಅಂದ್ಬಿಟ್ಟು ಕುತ್ಕೊಂಡ್ಬಿಡ್ಬೇಡಿ ಮನೇಲಿ. ಸೊ ದಯವಿಟ್ಟು ಹೋಗಿ ಹಾಸ್ಪಿಟಲ್ ತೋರಿಸಿ, ಇಲ್ಲ ನಿಮ್ಮ ಡಾಕ್ಟರಿಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ ಆದರೂ ಸಜೆಷನ್ ತೊಗೊಳ್ಳಿ.
ಅದಾದಮೇಲೆ ನಿಮಗೆ ತುಂಬ ಸುಸ್ತಾಗ್ತಿದೆ, ಹೆದ್ದೇಳೋಕ್ಕೆ ಆಗ್ತಿಲ್ಲ. ಸುಸ್ತಾಗೋದು ಕಾಮನ್ ಪ್ರೆಗ್ನೆನ್ಸಿಲಿ, ಬಟ್ ಎದ್ದೇಳೋಕ್ಕೆ ಆಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ, ಆಗ್ತಾನೇ ಇಲ್ಲ ಅಂದರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ಮತ್ತು ವೆಜಿನಲ್ ಬ್ಲೀಡಿಂಗ್ ಏನಾದರೂ ನಿಮಗಾದರೆ ದಯವಿಟ್ಟು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಬೆಟರ್. ಕೆಲವ್ರಿಗೆ ಇದಾಗುತ್ತೆ ಅಂತ ಕೂತ್ಕೊಳ್ಳೋದು ಅದೆಲ್ಲ ನಿಮಗೆ ನೀವೇ ಓನಾಗಿ ಏನೇನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಡಾಕ್ಟರ್ ಹತ್ರ ಹೋಗಿ. ಆ್ಯಕ್ಚುಲಿ ನನಗೆ ವೆಜಿನಲ್ ಬ್ಲೀಡಿಂಗ್ ಆಗಿತ್ತು. ನಾನು ನಿಮ್ಮ ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಶೇರ್ ಮಾಡಿದ್ದೀನಿ, ಏನಾಯಿತು, ನೆಕ್ಸ್ಟ್ ಸ್ಟೆಪ್ಸ್ ಏನು ತೊಗೊಂಡಿದ್ವಿ ಅಂತ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಟಲ್ಲಿ ಹಾಕಿದ್ದೀನಿ, ಕಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಇಷ್ಟು ಕಂಡೀಷನ್ಸ್ ನಿಮಗಾದರೆ ಇಮಿಡಿಯೇಟಾಗಿ ಡಾಕ್ಟರ್ ಸಜೆಷನ್ ತೊಗೊಳ್ಳಿ. ಆ್ಯಂಡ್ ಪ್ರೆಗ್ನೆನ್ಸಿ ಕಷ್ಟ ಇರುತ್ತೆ, ಅದೇನು ಆ ಥರ ಎಲ್ಲ ಗೊತ್ತು, ಬಟ್ ಅದೇನು ಸಿಕ್ನೆಸ್ ಅಲ್ಲ. ಹಂಗನ್ಬಿಟ್ಟು ನೀವು ಯಾವಾಗೂ ಕೂತ್ಕೊಳ್ತಾನೆ ಅಯ್ಯೋ ಯಾವಾಗೂ ನನಗಾಗಲ್ಲ ಅಂತ ಕೂತ್ಕೊಂಡೇ ಇರಬೇಕು ಅಂತ ನಾನು ಹೇಳಲ್ಲ. ಸೊ ಆ್ಯಂಡ್ ತುಂಬ ಬೇರೆಯವ್ರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ, ನಿಮ್ಮ ಇಂಡಿಪೆಂಡೆಂಟಾಗೇ ಇರಿ. ಇವಾಗ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ನೀವು ನೋಡಿರ್ಬೋದು, ಜಾಹ್ನವಿನ ಜಯಂತ್ ಎಷ್ಟು ಅವನು ಚೂರು ವಾಮಿಟ್ ಆದರೆ ಬಂದು ಹಲ್ಲೆ ಇಟ್ಕೊಬಿಡೋದು, ಈ ಥರ ಎಲ್ಲ ನಿಮ್ಮದು ರಿಯಲ್ ಲೈಫಲ್ಲಿ ಆಗುತ್ತೆ ಅಂತ ಕೆಲವ್ರಿಗೆ ಆಗ್ಬೋದು. ಹಾಗಂತ ಯಾವಾಗಲೂ ನಿಮ್ಗೆ ವಾಮಿಟ್ ಆದಾಗೆಲ್ಲ ಒಂದು 2-3 ಜನ ಬಂದು ಇಟ್ಕೋಬೇಕು, ಕೂರಿಸ್ಬೇಕು, ಆ ಥರ ಎಲ್ಲ ತಿಳ್ಕೊಬೇಡಿ. ಸೊ ಇವಾಗ ಏನಂದರೆ ನೀವು ಅದೆಲ್ಲ ಕಾಮನ್ ಹಾಗೆ ಆಗುತ್ತೆ ಪ್ರೆಗ್ನೆನ್ಸಿಲಿ, ಅದನ್ನು ನೀವು ಮೆಂಟಲಿ ಅಕ್ಸೆಪ್ಟ್ ಮಾಡ್ಕೊಬೇಕು. ಆ್ಯಂಡ್ ಅದನ್ನೇ ಒಂದು ದೊಡ್ಡ ಸಿಕ್ನೆಸ್ ಥರ ಅಂದ್ಕೊಂಡು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನಾನು ಯಾವಾಗೂ ರೆಸ್ಟ್ ಮಾಡಬೇಕು ಆ ಥರ ಅಂತ ಅಂದ್ಕೊಬೇಡಿ. ಸೊ ಇದೆಲ್ಲ ಕಾಮನ್, ಇದಾಗೆ ಆಗುತ್ತೆ, ಎಲ್ಲ ಮಹಿಳೆಯರಿಗೂ ಹಾಗೆ ಆಗುತ್ತೆ. ಸೊ ನಾನು ಇದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಇದು ಮಾಡಿ, ಮೆಡಿಕೇಷನ್ಸ್ ಮಾಡಿ, ಯಾವಾಗಲೂ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ನಿಮ್ಮನ್ನ ನೀವು ಎಂಗೇಜ್ ಆಗಿ ಇಟ್ಕೊಳ್ಳಿ. ಆದಷ್ಟು ಕಾಮ್ ಆಗಿರೋಕ್ಕೆ ಪ್ರಯತ್ನ ಮಾಡಿ. ಮೂಡ್ ಸ್ವಿಂಗ್ಸ್ ಬರುತ್ತೆ ಪ್ರೆಗ್ನೆನ್ಸಿಲಿ, ಇದು ಕಾಮನ್ ಅಂತ ನಾವು ಕುತ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾವು ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು, ನಮ್ಮ ಕೈಲಿ ಆಗುತ್ತಾ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೋಪನ ಟ್ರೈ ಮಾಡಬೇಕು. ನಾವು ಸೆಲ್ಫ್ ಕಂಟ್ರೋಲ್ ಇರಬೇಕಲ್ವಾ. ಸೊ ನನಗೂ ತುಂಬ ಕೋಪ ಬರ್ತಿತ್ತು, ನಾನೇ ಆ ಕೋಪ ಬಂದಾಗೆಲ್ಲ ಹಿಂಗೆ ಮಾಡ್ತಿದ್ದೆ. ನಂದೊಂದು ಮಂಡಲ ಹಾರ್ಟ್ ತೊಗೊಂಡಿದ್ದೆ, ಸೊ ಅದಕ್ಕೆ ಸುಮ್ಮನೆ ಸ್ಕ್ರ್ಯಾಚ್ ಮಾಡೋದು, ಕಲರ್ ಫಿಲ್ ಮಾಡೋದು ಮಾಡ್ತಿದ್ದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೆ, ಏನು ಮಾಡ್ತಿದ್ದೆ. ಆ್ಯಂಡ್ ರೀಡಿಂಗ್, ನಿಮಗೆ ಏನಾದರೂ ಕೋಪ ಬಂತ ಓದೋಕ್ಕೆ ಸ್ಟಾರ್ಟ್ ಮಾಡಿ, ನೀವೇ ಕೂಲ್ ಆಗ್ತೀರಾ. ನಾನಂತೂ ತುಂಬ ಬುಕ್ಸ್ ಓದಿದ್ದೀನಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಯಾವಾಗಲೂ ಬೇಜಾರಾಗಿರೋದು, ಸುಸ್ತಾಗುತ್ತೆ, ನನಗೂ ಗೊತ್ತು. ನನಗೂ ಫಸ್ಟು 2 ಮಂತ್ಸ್ ಇದ್ದಾಗ ತುಂಬ ಸುಸ್ತಾಗಿತ್ತು. ಏನು ಗೊತ್ತಾ, ಪ್ರೆಗ್ನೆನ್ಸಿಲಿ ನಮಗೆ ಹಾಗಾಗುತ್ತೆ ಹೀಗಾಗುತ್ತೆ, ಹೌದು ಎಲ್ಲರಿಗೂ ಆಗುತ್ತೆ, ನನಗೂ ಆಗಿತ್ತು. ಸೊ ಏನೇ ಒಂದು ನೀವು ತೊಗೋತೀರಾ ಅಂದರೆ ಅದು ನಿಮ್ಮ ಮನಸ್ಥಿತಿಲಿರುತ್ತೆ. ಸೊ ನಾನು ಅದನ್ನು ಕಷ್ಟ ಅಂತ ತೊಗೊಂಡ್ರೆ ಅದು ಕಷ್ಟ ಆಗಿರುತ್ತೆ, ಈಸಿ ಅಂತ ತೊಗೊಂಡ್ರೆ ಈಸಿ ಆಗುತ್ತೆ. ಇದು ನೀವು ಎಲ್ಲದರಲ್ಲೂ ಅಪ್ಲೈ ಮಾಡಬೇಕು. ಇದು ಅಯ್ಯೋ ಬಿಡು ಏನಿಲ್ಲ, ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ, ಸೊ ನಾನು ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡು ನೀವು ಆರಾಮಾಗಿದ್ದರೆ ನೀವು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಸೊ ಆದಷ್ಟು ನೀವು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ನೀವು ಖುಷಿಯಾಗಿದ್ದರೆ ನಿಮ್ಮ ಹೊಟ್ಟೆ ಒಳಗಿರೋ ಪಾಪು ಕೂಡ ತುಂಬ ಖುಷಿಯಾಗಿ ಬೆಳೆಯುತ್ತೆ. ಯಾವಾಗೂ ಕೋಪ ಮಾಡ್ಕೊತಾ ಇರಬೇಡಿ. ಕೋಪ ಬರುತ್ತೆ, ಅದು ಕಾಮನ್ನು ಪ್ರೆಗ್ನೆನ್ಸಿಲಿ. ಹಾಗಂತ ಅದನ್ನೇ ಒಂದು ಹ್ಯಾಬಿಟ್ ಮಾಡ್ಕೊತಾ ಇರ್ಬೋದು. ನನಗೆ ಮೂಡ್ ಸ್ವಿಂಗ್ ಇತ್ತು, ಅದಕ್ಕೆ ನಿಂಗೆ ಬೈಕ್ ಅಂತ ಸುಮ್ಮನೆ ಹಸ್ಬೆಂಡ್ ಜೊತೆ ಎಲ್ಲ ರೇಗಾಡ್ತಾ ಇರ್ಬೇಡಿ. ಅದಾದಮೇಲೆ ನೆಕ್ಸ್ಟು ವಿಟಮಿನ್, ಕ್ಯಾಲ್ಸಿಯಮ್ ಇದೆಲ್ಲ ತೊಗೊತಾ ಇರ್ತೀರ. ಒಮೆಗಾ ಆಸಿಡ್ಸ್ ಅದನ್ನು ತೊಗೊಬೇಕು. ಅದಾದಮೇಲೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೆ ನಿಮಗೆ ಪರ್ಸ್ನಲಿ, ಒಬ್ಬೊಬ್ರಿಗೆ ಒಂದೊಂದು ಹೇಳಿರ್ತಾರೆ. ಅವ್ರದ್ದು ಪ್ರಾಬ್ಲಮ್ ಏನಿದೆ, ಅವ್ರದ್ದು ಹೆಲ್ತ್ ಕಂಡೀಷನ್ ಏನಿದೆ, ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿ ಹೇಳಿರ್ತಾರೆ. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಬಾಡಿಯಲ್ಲೂ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಮದು ಫಿಸಿಕಲ್ ಹಾಗೂ ನಿಮ್ಮ ಬಾಡಿ ತುಂಬ ಚೇಂಜ್ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಕೆಲವರಿಗೆ ಫಸ್ಟ್ ಟ್ರೈಮಿಸ್ಟರಿಂದನೇ ಸ್ಟ್ರೆಚ್ ಮಾರ್ಕ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ಸ್ಟ್ರೆಚ್ ಮಾರ್ಕ್ಸ್ ಹೋಗ್ಸೋಕ್ಕೆ ಕೆಲವು ಕ್ರೀಮ್ಗಳೆಲ್ಲ ಬರುತ್ತೆ. ನಿಮ್ಮ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದರೆ ನೀವು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನ್ಯಾಚುರಲ್ ಆಗಿ ಅಂದರೆ ನೀವು ಬೇಕಂದರೆ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಆವಾಗ ಸ್ಟ್ರೆಸ್ ಮಾರ್ಕ್ಸು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟು ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ಪ್ರಿಕಾಷನ್ ತೊಗೋಬೇಕು, ಯಾವ ಪ್ರಿಕಾಷನ್ ನೀವು ತೊಗೊಬೇಕು ಅಂತ ನೋಡೋಣ. ಸೊ ಪ್ರಿಕಾಷನ್ಸ್ ಬಂದು ಫಸ್ಟು ಯಾವುದೇ ಫಸ್ಟ್ ಟ್ರೈಮಿಸ್ಟರಲ್ಲಿ ತುಂಬ ವೆಯ್ಟ್ ಇರೋ ವಸ್ತುಗಳನ್ನ ಎತ್ತೋದನ್ನ ಕಡಿಮೆ ಮಾಡಿ, ಅಂದರೆ ಎತ್ತಕ್ಕೆ ಹೋಗಬೇಡಿ. ಸೊ ಭಾರ ಎತ್ತೋದು ಕಡಿಮೆ ಮಾಡಬೇಕು ಫಸ್ಟ್ ಟ್ರೈಮಿಸ್ಟರಲ್ಲಿ. ಆ್ಯಂಡ್ ಸ್ಟೇರ್ಸ್ನ ತುಂಬ ಹತ್ತಬಾರ್ದು. ಸೊ ಮೆಟ್ಲುಗಳನ್ನ ತುಂಬ ಹತ್ತಬಾರ್ದು. ಈವನ್ ನೀವು ಹತ್ತಾ ಇದ್ದೀರಾ ಅಂದರೆ ಒಂದು ಸೈಡ್ ವೇಲಿ ಕ್ಲೈಂಬ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸ್ಟ್ರೈಟ್ ಹತ್ತಬೇಡಿ, ಅದು ಬೇಬಿಗೆ ಎಫೆಕ್ಟ್ ಆಗುತ್ತೆ. ಈವನ್ ಅದಾದಮೇಲೆ ತುಂಬ ಜೋರಾಗಿ ಓಡಾಡೋದು,
ನಡೆಯೋದೇನೆ ಕುತ್ಕೊಳ್ಳಿ ಅಂತ ಹೇಳಲ್ಲ, ತುಂಬ ಸ್ಪೀಡಾಗಿ ಹೋಗೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಏನಂದರೆ ಈಲ್ಡ್ ಸ್ಲಿಪ್ಪರ್ಸ್ ಆಗೋದೆಲ್ಲ ಅವಾಯ್ಡ್ ಮಾಡಿ, ಫ್ಲಾಟ್ ಸ್ಲಿಪ್ಪರ್ಸ್ನ ಹಾಕ್ಕೊಳ್ಳಿ. ಆ್ಯಂಡ್ ಲೂಸ್ ಫಿಟ್ ಇನ್ನರ್ ವೇರ್ಸು ಆ್ಯಂಡ್ ಲೂಸ್ ಕ್ಲಾತಸ್ನ ಆಲ್ಮೋಸ್ಟ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತಲೇ ಹೊಸ ಬಟ್ಟೆಗಳನ್ನ ತೊಗೊಳ್ಳಿ ಅಂತ ನಾನೇನು ಹೇಳಲ್ಲ. ಸೊ ಯಾವ ಬಟ್ಟೆ ನೀವು ಫಸ್ಟ್ ಟೈಮ್ ಇಷ್ಟರಲ್ಲಿ ತೊಗೋತೀರಾ ಅದು ಲಾಸ್ಟ್ವರೆಗೂ ಆಗೋ ಥರ ಅದನ್ನು ಥಿಂಕ್ ಮಾಡಿ ತೊಗೊಳ್ಳಿ. ಅಂದರೆ ಅಂಬ್ರೆಲಾ ಟಾಪ್ಸ್ ತೊಗೊಳ್ಳಿ ಅಥವಾ ಬಟನ್ಸ್ ಇರೋದು, ಅಂದರೆ ಸ್ವಲ್ಪ ಫ್ರಿಲ್ಸ್ ಇಲ್ಲಿ ಜಾಸ್ತಿ ಇರೋದು ತೊಗೊಂಡ್ರೆ ಸೊ ನಿಮಗೆ ಅದು ಹೋಗ್ತಾ ನೀವು ದಪ್ಪ ಆದ್ರೂ ಹೊಟ್ಟೆ ದಪ್ಪ ಆದ್ರೂ ನಿಮಗೆ ಅದನ್ನು ಫಿಟ್ಟಾಗಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಲೂಸ್ ಇರೋದು ತೊಗೊಳ್ಳಿ. ಸ್ವಲ್ಪ ನಿಮ್ಮ ಸೈಜ್ ಏನಿದೆ ಅದಕ್ಕಿಂತ ದೊಡ್ಡ ಸೈಜ್ ತೊಗೊಂಡ್ರೆ ಥ್ರೋಟ್ ಪ್ರೆಗ್ನೆನ್ಸಿ ನೀವು ಆ ಕ್ಲಾತನ್ನ ಹಾಕ್ಕೊಡ್ಬೋದು. ಆ್ಯಂಡ್ ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಸ್ಪೈಸಿ ಫುಡ್ಡು ಹೊರಗಡೆ ಸಿಕ್ಕಿದ್ದೆಲ್ಲ ಆ ಟೈಮಲ್ಲಿ ತಿನ್ನಬೇಡಿ, ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮನೆ ಊಟನೇ ತಿನ್ನಿ. ಸೊ ಚಾಟ್ಸ್ ತಿನ್ನಬೇಕು ಅನಿಸುತ್ತೆ, ಫುಡ್ ಕ್ರೇವಿಂಗ್ಸ್ ಆಗುತ್ತೆ, ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ರೇಟ್ ಕೇಸಲ್ಲಿ ಯಾವಾಗ ಒಂದೊಂದು ಸರಿ ತಿನ್ಬೋದು, ಹಾಗಂತ ಅದನ್ನೇ ಅಭ್ಯಾಸ ಮಾಡ್ಕೊಬೋದು. ಡೈಲಿ ನೀವು ಫ್ರೆಂಚ್ ಫ್ರೈಸು, ಪಿಜ್ಜಾ, ಬರ್ಗರು ಅದನ್ನೇ ತಿಂತಾ ಕೂತ್ಕೊಂಡ್ರೆ ಬೇಬಿ ಹೆಲ್ತಿಗೂ ಅಫೆಕ್ಟ್ ಆಗುತ್ತೆ, ನಿಮ್ಮ ಹೆಲ್ತಿಗೂ ಅಫೆಕ್ಟ್ ಆಗುತ್ತೆ. ಸೊ ಇವಾಗ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಒಂದು ಜೀವ ಇದೆ. ಸೊ ನಿಮಗೇನು ಅನಿಸುತ್ತೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಇವಾಗ. ಸೊ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿ. ಸೊ ಈ ಟೈಮಲ್ಲಿ ನಿಮ್ಗೆ ಅನಿಸ್ಬೋದು ಯಾಕೆ ನನ್ನ ಬೇಬಿಗೋಸ್ಕರ ಎಲ್ಲ ನಾನು ತ್ಯಾಗ ಮಾಡ್ತಾಯಿದ್ದೀನಿ ಹಂಗೆ ಅಂತ ಅನಿಸುತ್ತೆ, ಕೆಲವ್ರಿಗೆ ಅನಿಸುತ್ತೆ. ಸಮ್ಟೈಮ್ಸ್ ಅನಿಸುತ್ತೆ ನಾನು ಅಷ್ಟು ಆರಾಮಾಗಿದ್ದೆ ಅಂತ. ಬಟ್ ನಿಮ್ಮ ಬೇಬಿ ಬಂದಮೇಲೆ ನಿಮ್ಗೆ ಅನಿಸುತ್ತೆ ಅಯ್ಯೋ ನನ್ನ ಬೇಬಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ. ಪರ್ಸ್ನಲಿ ನಾನು ಅದನ್ನು ಫೀಲ್ ಆಗಿದ್ದೀನಿ. ಸ್ಟಾರ್ಟಿಂಗ್ ನನಗೆ ನಾನು ತುಂಬ ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ. ಬಟ್ ಇವಾಗ ನಾನು ನನ್ನ ಮಗುಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಥರ ಮೈಂಡ್ಸೆಟ್ ನಿಮ್ಗೆ ಬಂದೇ ಬರುತ್ತೆ. ಅದು ಎಲ್ಲ ತಾಯಂದಿರಿಗೂ ಅದು ಇದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಎಲ್ಲರ ಜೊತೆ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ನಿಮ್ಮ ಬೇಬಿ ಜೊತೆ ಅವಾಗವಾಗ ಅವಾಗ ಏನು ಕೇಳಿಸುತ್ತೆ ಬೇಬಿಗೆ ಅಂತ ನೀವು ಸ್ಟಾರ್ಟಿಂಗಿಂದಾನು ಒಂದು 12 ವೀಕ್ಸಿಂದಾನು ನೀವು ಬೇಬಿ ಜೊತೆ ಮಾತಾಡ್ತಾ ಹೋಗಿ. ಆ್ಯಂಡ್ ರೆಗ್ಯುಲರ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆದಷ್ಟು ಮೂಡ್ ಸ್ವಿಂಗ್ಸ್ನ ಅವಾಯ್ಡ್ ಮಾಡಿ, ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಆದಷ್ಟು ಎಲ್ಲ ರೀತಿ ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನ ಎಂಗೇಜ್ ಮಾಡ್ಕೊಳ್ಳಿ. ಯಾವಾಗಲೂ ಸುಮ್ಮನೆ ಕೂತಿರೋದು ಅಥವಾ ಏನೋ ಒಂದು ನಿಮ್ಗೆ ಏನು ಇಷ್ಟ ಆದರೆ ಆ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಮಾಡಿ. ಈವನ್ ಕುಕ್ ಮಾಡಬೇಕಂದ್ರೆ ನಿಮ್ಗೆ ಇಷ್ಟ, ಕುಕ್ ಮಾಡೋಕ್ಕೆ ನನಗೇನು ಬೇಜಾರಿಲ್ಲ, ಆರಾಮಾಗಿ ಮಾಡ್ತೀನಿ, ನೀವು ಕುಕ್ ಮಾಡ್ಬೋದು. ಆ್ಯಂಡ್ ನಿಮಗೆ ಪೇಂಟ್ ಮಾಡೋಕ್ಕೆ ಇಷ್ಟ, ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟ, ಅಥವಾ ಕೆಲವರಿಗೆ ಓದೋದು ಇಷ್ಟ, ಕೆಲವರಿಗೆ ರೈಟಿಂಗ್ ಇಷ್ಟ, ಏನೋ ಒಂದು ನಿಮ್ಗೆ ಯಾವುದು ಖುಷಿ ಆಗುತ್ತೆ ಆ ಆ್ಯಕ್ಟಿವಿಟೀಸಲ್ಲಿ ನೀವು ಪಾಲ್ಗೊಳ್ಳಿ. ಸುಮ್ಮನೆ ಅಂತೂ ಕೂತ್ಕೊಬೇಡಿ. ಸೊ ನೀವು ಎಂಗೇಜ್ ಆಗಿದ್ದಷ್ಟು, ನಿಮ್ಮ ಬ್ರೈನ್ ಎಂಗೇಜ್ ಆಗಿದ್ದಷ್ಟು ನಿಮ್ಮದು ಮೂಡ್ ಸ್ವಿಂಗ್ ಕಡಿಮೆ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ. ನೀವು ಆದಷ್ಟು ಖುಷಿಯಾಗಿದ್ದಷ್ಟು ಆ ಟೈಮಲ್ಲಿ ನಿಮಗೆ ಒಳ್ಳೆಯದು. ಆ್ಯಂಡ್ ಏನು ಸ್ಟ್ರೆಸ್ ತೊಗೊಬೇಡಿ, ಆರಾಮಾಗಿರಿ. ನಿಮಗೆ ಏನಾದರೂ ಸ್ಟ್ರೆಸ್ ಆಗ್ತಿದೆ, ಏನಾದರೂ ಆಗ್ತಿದೆ ಅಂದಾಗ ನಿಮ್ಮದು ಹಸ್ಬೆಂಡ್ ಜೊತೆನೋ ನಿಮ್ಮ ತುಂಬ ಪ್ರೀತಿಯಿಂದ ಇರೋರ ಜೊತೆ, ಅಮ್ಮ ಜೊತೆ, ಅದ್ರ ಜೊತೆ ಏನಾದರೂ ಖುಷಿಯಾಗಿ ಮಾತಾಡ್ತಾ ಏನಾಗಿದೆ ಅದನ್ನು ಶೇರ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಇದಾಗುತ್ತೆ. ಸೊ ಇವಾಗ ನಮಗೆ ಗೊತ್ತಾಯ್ತಲ್ವಾ ಏನು ಸಿಮ್ಟಮ್ಸ್ ಇದೆ, ಅದಕ್ಕೆ ತಕ್ಕಾಗಿ ಒಂದು ಸ್ವಲ್ಪ ಮೆಡಿಕೇಷನ್ಸ್ ಆ್ಯಂಡ್ ಯೋಗನ ಸ್ಟಾರ್ಟ್ ಮಾಡಿ. ಇವಾಗಿಂದನೇ ಲೈಟ್ ಎಕ್ಸಸೈಸ್, ಅಂದರೆ ಸ್ಟಾರ್ಟಿಂಗಲ್ಲಿ ಯೂಸಲಿ ಎಕ್ಸಸೈಸ್ ಮಾಡಬಾರ್ದು, ಲೈಟ್ ಎಕ್ಸಸೈಸ್. ಇವನ್ ನಿಮ್ಗೆ ಸ್ವಿಮ್ಮಿಂಗ್ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು. ಆ್ಯಂಡ್ ಯೋಗ ಬೇಕಂದರೆ ನೀವು ಟ್ರೈ ಮಾಡ್ಬೋದು, ಯಾವುದಾದ್ರೂ ಪ್ರಿನೇಟಲ್ ಯೋಗ ಕ್ಲಾಸಿಗೆ ಸೇರ್ಕೊಬೋದು. ಅದು ನಿಮ್ಮ ಚಾಯ್ಸು. ಆದಷ್ಟು ಮೆಡಿಕೇಷನ್ನ ಟ್ರೈ ಮಾಡಿದಾಗ ನಿಮ್ಮದು ಮೈಂಡ್ ಕೂಲ್ ಆಗುತ್ತೆ. ಸೊ ನೀವು ಆರಾಮಾಗಿರ್ಬೋದು. ಆ್ಯಂಡ್ ಇವಾಗ ಗೊತ್ತಾಯ್ತಲ್ವಾ ಏನೇನು ಸಿಂಪ್ಟಮ್ಸ್ ಇರುತ್ತೆ, ಆ್ಯಂಡ್ ಯಾವ ರೀತಿ ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಬೇಕು. ಆ್ಯಂಡ್ ಫ್ರೂಟ್ಸು, ವೆಜಿಟೇಬಲ್ಸು, ತರಕಾರಿ, ಸೊಪ್ಪು, ಹಣ್ಣು, ತರಕಾರಿ ಇದಂತೂ ಮಿಸ್ಸೇ ಮಾಡಬೇಡಿ, ತಿಂತಾಯಿರಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೆಕ್ಸ್ಟ್ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಂದು ಹಿಂದಿನ ವೀಡಿಯೋದಲ್ಲಿ ನಂದು ಹೋಲ್ ಪ್ರೆಗ್ನೆನ್ಸಿ ಜರ್ನಿನ ಪೋಸ್ಟ್ ಮಾಡಿದ್ದೀನಿ. ಸೊ ಆ ವಿಡಿಯೋನು ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಈ ವಿಡಿಯೋದಿಂದ ನಿಮ್ಗೆ ಯಾರಿಗಾದ್ರೂ ಒಂದಿಷ್ಟಾದರೂ ಸಹಾಯ ಅನಿಸಿದರೆ, ನಿಮ್ಗೇನಾದರೂ ಹೆಲ್ಪ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಅಂತ ಅಷ್ಟು ಟೈಮ್ ಇಷ್ಟು ಹೇಗಿರುತ್ತೆ, ಆವಾಗ ನೀವು ಯಾವ ರೀತಿ ಇರಬೇಕು, ಏನೇನು ಸಿಂಪ್ಟಮ್ಸ್ ಬರುತ್ತೆ, ಅದು ಏನು ನಿಮ್ಮ ಕೇರ್ ತೊಗೊಬೇಕು ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಗಾಯ್ಸ್.